ಸ್ವಚ್ಛತೆಯೇ ನಮ್ಮ ಗುರಿ ಕೇವಲ ಶ್ಲೋಗನ್ನಕ್ಕೆ ಮಾತ್ರವೇ. ತನ್ನ ಕಚೇರಿಯನ್ನ ಅಭಿವೃದ್ಧಿಪಡಿಸದ ವಿಜಯಪುರ ಮಹಾನಗರ ಪಾಲಿಕೆಯಿಂದ ಅಭಿವೃದ್ಧಿ ಸಾಧ್ಯವೇ? ಹೌದು, ಇದು ವಿಜಯಪುರ ಮಹಾನಗರ ಪಾಲಿಕೆ ವಲಯ ಕಚೇರಿ ನಂಬರ್ 2ರ ದೃಶ್ಯಗಳು. ನೀವು ನಿಮ್ಮ ಸ್ಕ್ರೀನ್ ಮೇಲೆ ವೀಕ್ಷಿಸಬಹುದು. ಪಾಲಿಕೆಯ ಶೌಚಾಲಯಗಳೇ ಸ್ವಚ್ಛ ಇಲ್ಲ. ಮಹಿಳಾ ಶೌಚಾಲಯ ಕೋಣೆಗಳಿಗೆ ಬೀಗ ಇಲ್ಲ. ಶೌಚಾಲಯಗಳಲ್ಲಿ ನೀರು ಕೂಡ ಇಲ್ಲ. ಇಂತಹ ಪರಿಸ್ಥಿತಿ ಮಹಾನಗರ ಪಾಲಿಕೆಯದ್ದಾಗಿದೆ. ನಗರ ಸ್ವಚ್ಛ ಇಡುವ ಮಹಾನಗರ ಪಾಲಿಕೆಯೇ ಸರಿಯಿಲ್ಲ, ಇನ್ನೇನು ಇವರಿಂದ ನಗರ ಅಭಿವೃದ್ಧಿ ಆಗುತ್ತೆ ಅಂತ ಸಾರ್ವಜನಿಕರಲ್ಲಿ ಆಕ್ರೋಶದ ಮಾತುಗಳು ಕೇಳಿ ಬರುತ್ತವೆ. ಪಾಲಿಕೆಯ ಗೋಡೆಯ ಮೇಲೆ ವಿಜಯಪುರ ಸ್ವಚ್ಛತೆಯೇ ನಮ್ಮ ಗುರಿ ಅಂತ ಬರೆದಿರೋದು ಇದ್ದಲ್ಲಿ ಮಸಿಗೆ ಬುದ್ಧಿ ಹೇಳುವಂತೆಯಾಗಿದೆ. ಸಂಬಂಧಪಟ್ಟ ಅಧಿಕಾರಿ ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸಿ ಈಗಲಾದರೂ ಸ್ವಚ್ಛತೆಗೆ ಮುಂದಾಗುತ್ತಾರಾ ಇಲ್ಲ ಅನ್ನೋದನ್ನೇ ಕಾದು ನೋಡಬೇಕಾಗಿದೆ. ಅಜೀಜ್ ಪಠಾಣ್, ಟ್ರಿಕಿ ನ್ಯೂಸ್ ಕನ್ನಡ, ವಿಜಯಪುರ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.